ಆರಾಮಾಗಿರ್ಬೋದು. ಹೇಳುವ ಗಮನ ಕೊಟ್ಟು ಕೇಳಬೇಕ್ರಿ. ಹಲ್ಲೆಲೂಯಾ. ವಾಕ್ಯದ ಭಾಗಕ್ಕೆ ಹೋಗೋಣ. ಮೊದಲನೇ ಕೊರಿಂಥದವರಿಗೆ 7ನೇ ಅಧ್ಯಾಯ 3ನೇ ವಚನ ಹೇಳಿದ ಯಾರಾದ್ರೂ ಒಬ್ರು ಮೈಕ್ ತಗೊಳ್ಳಿ. ಗಂಡನು ಹೆಂಡತಿಗೆ ಒಂದು ನಿಮಿಷ ಗಮನ ಕೊಟ್ಟು ಏನ್ ಕೊಟ್ಟು ಕೇಳ್ಬೇಕ್ರಿ? ನಾವ್ ವಿಷಯ ನಿಮ್ಗೆ ಯಾಕೆ ಹೇಳ್ತಾ ಅರ್ಥ ಮಾಡ್ತಾರೆ? ನಾವ್ ವಿಷಯ ನಿಮ್ಗೆ ಯಾಕೆ ಹೇಳ್ತಿದ್ವಿ? ಮದುವೆ ಆದವ್ರಿಗೆ ಅನ್ವಯ ಆಗೋದಿಲ್ರಿ, ಮುಂದ ಭವಿಷ್ಯದ ಆಗೋರಿಗೆ ಕೂಡ ಅನ್ವಯ ಆಗ್ತದೆ. ನಮ್ಮ ಸಭೆ ಒಳಗಡೆ ಇದ್ಬಿಟ್ಟು ಲೌಕಿಕವಾಗಿ ಇದ್ದು ನೀವು ಇನ್ನೊಂದು ಮನೆಗೆ ಹೋಗೋದು ನನಗೆ ಇಷ್ಟ ಇಲ್ಲ. ಲೌಕಿಕವಾಗಿ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಲೌಕಿಕವಾಗಿ ಗಂಡನ ಜೊತೆ ಜಗಳ ಆಡೋದು, ಅಲ್ಲಿ ಲೌಕಿಕವಾಗಿ ಹೆಂಡತಿ ಜೊತೆ ಜಗಳ ಆಡೋದು, ಅಲ್ಲಿ ಲೌಕಿಕವಾಗಿ ಅನೇಕ ವಿಷಯಗಳು ಕಿರಿಕಿರಿಗಳು ಮಾಡ್ಕೊಂಡು ನನ್ಗೆ ಇಷ್ಟ ಇಲ್ಲ. ಇಲ್ಲಿ ನೀವು ಪರಿಪೂರ್ಣ ಆತ್ಮನ ಒಂದು ಬೋಧನೆ, ಅಪೊಸ್ತಲರ ಬೋಧನೆ ತಗೊಂಡು ಹೋಗಿ ಅಲ್ಲಿ ನೀವು ಮದುವೆ ಆದ ಮನೇಲಿ ಹೋದ್ರು ಕೂಡ ನಿಮಗೆ ಶಾಂತಿ ಸಮಾಧಾನ ಆಟೋಮೆಟಿಕ್ ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ಇದು ಎರಡರಿಗೂ ಇಬ್ಬರಿಗೂ ಅನ್ವಯ ಆಗ್ತದೆ, ಮದುವೆ ಆಗೋರಿಗೂ ಮದುವೆ ಆದವರಿಗೂ. ಹಲ್ಲೆಲೂಯಾ. ಸೊ ಗಮನ ಕೊಟ್ಟು ಕೇಳ್ಬೇಕು. ಹೋದ್ರಮ್ಮ ಅದು ಗಂಡನು ಹೆಂಡತಿಗೆ ತಕ್ಕದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗೆ ಉಂಟು. ಹಲ್ಲೆಲೂಯಾ. 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 ಇಲ್ಲ ಅಪೊಸ್ತಲನಾದ ಪೌಲನು ಈ 7ನೇ ಅಧ್ಯಾಯದಲ್ಲಿ 1ನೇ ಕೊರಿಂಥದವರಿಗೆ ಒಂದು ಲೆಟರ್ ಬರೀತಾನೆ. ಏನ್ ಲೆಟರ್ ಅಂದ್ರೆ, ಕೊರಿಂಥದವರು ಅಪೊಸ್ತಲನಾದ ಪೌಲನಿಗೆ ಕೆಲವು ಕ್ವಶನ್ಗಳು ಹಾಕ್ತಾರೆ ಸಭೆಯವರು. ಯಾವ ರೀತಿ ಕ್ವಶನ್ ಹಾಕ್ತಾರೆ ಅಂದ್ರೆ, ಸ್ವಾಮಿ ಅನೇಕ ಆರಾಧನೆ ಮಾಡ್ತೇವೆ, ಹಾಡ್ ಆಡ್ತೇವೆ, ಉಪವಾಸ ಮಾಡ್ತೇವೆ, ಫಾಸ್ಟಿಂಗ್ ಮಾಡ್ತೇವೆ, ಪ್ರೇಯರ್ ಮಾಡ್ತೇವೆ, ಆದ್ರೆ ನನ್ನ ಗಂಡಿಗೆ ಯಾಕೆ ಅಲ್ಲಿ ಹೊಂಟದ ಸ್ವಾಮಿ? ಅನೇಕ ನಾವು ಎಲ್ಲ ರೀತಿಯ ಸಭೆ ಒಳಗಡೆ ಎಲ್ಲದರ ಮುಂದಿರ್ತೇವೆ, ಆದ್ರೆ ನನ್ನ ಹೆಂಡತಿಗೆ ಯಾಕೆ ಅಲ್ಲಿ ಹೊಂಟದ ಅಂತ ಕೆಲವು ಪ್ರಶ್ನೆಗಳು ಅಪೊಸ್ತಲನಾದ ಪೌಲನಿಗೆ ಕೊರಿಂಥ ಸಭೆದವ್ರು ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ದಿನ ಅರ್ಥ ಆಗ್ತದ್ರಿ? ಅಪೊಸ್ತಲನಾದ ಪೌಲನಿಗೆ ಕೊರಿಂಥ ಸಭೆದವರು ಅದನ್ನ ಪತ್ರಿಕೆಯಿಂದ ಕ್ವಶನ್ ಹಾಕಿದಾಗ ಅಪೊಸ್ತಲನಾದ ಪೌಲನು ಬಹಳ ಸ್ಪಷ್ಟವಾಗಿ ಮದುವೆ ಬಗ್ಗೆ ಅಲ್ಲಿ ಮಾತಾಡ್ತಾನೆ. ಕೇಳ್ರಿ, ಅಲ್ಲಿ ಏನ್ ಹೇಳ್ತಾನಂದ್ರೆ, ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ. ಹಾಗಾದ್ರೆ ಏನ್ ಸಲ್ಲಿಸ್ಬೇಕು? ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾನ ಪೌಲಲ್ಲಿ. ಯಾವ ವಿಷಯಕ್ಕೋಸ್ಕರ ಸಲ್ಲಿಸತಕ್ಕ ಬಗ್ಗೆ ಮಾತಾಡ್ತಾ ಇದ್ದಾನ ಅಂದ್ರೆ ಅರ್ಥ ಮಾಡ್ಕೋರಿ. ಹೆಂಡತಿಯಾದ ಒಂದು ಸ್ತ್ರೀ ಗಂಡನಿಗೆ ತನ್ನ ಸಲ್ಲಿಸತಕ್ಕದಂದ್ರೆ ಏನ್ ಸಲ್ಲಿಸ್ಬೇಕಂದ್ರೆ, ಮೊದಲನೇದಾಗಿ ಮರ್ಯಾದೆ ಸಲ್ಲಿಸ್ಬೇಕು. ಹಲ್ಲೆಲೂಯಾ. ಹೆಂಡತಿ ಮೊದಲನೇದಾಗಿ ಮರ್ಯಾದೆ ಸಲ್ಲಿಸಬೇಕು, ಗಂಡನಿಗೆ ಮರ್ಯಾದೆ ಕೊಡಬೇಕು. ಅನೇಕ ಜನರ ಹತ್ರ ಗಂಡನ ಇಟ್ಕೊಂಡು ಮಾತಾಡುವಾಗ ಹೆಂಡತಿ ಹೋಗಿ ಪ್ರೀತಿನಿಂದ ಮಾತಾಡಿ ಪ್ರೀತಿನಿಂದ ಕರಿಬೇಕಾಗಂದ್ರೆ ಅನೇಕ ಜನರಿಗೆ ಗೊತ್ತಾಗಬೇಕು ನೀವು ಒಂದು ಒಳ್ಳೆ ದಾಂಪತ್ಯ ಜೀವಿತದಲ್ಲಿ ಇದ್ದೀರಿ ಅಂತ. ಅನೇಕ ಜನರಿಗೆ ಗೊತ್ತಾಗಬೇಕು ಒಳ್ಳೆ ಗಂಡಂತೆ ಪ್ರೀತಿ ಇದಪ್ಪ ಅಂತ ಗೊತ್ತಾಗ್ಬೇಕು. ಹಲ್ಲೆಲೂಯಾ. ಇವತ್ತು ಕೆಲವು ಸಂಬಂಧಗಳು ಹೆಂಗಿದಾವ್ರು, ಡಂಬರಾಟ ಸಂಬಂಧ ಇದಾವ್ರಿ. ಮುಂದೆ ಜನರ ಮುಂದೆ ಬಹಳ ಪ್ರೀತಿ ಮಾಡ್ತಾರೆ, ಗಂಡ ಮನೆಗೆ ಹೋದ್ಮ್ಯಾಗ ರೀ ಕೊಡೋನಲ್ಲ, ಅವ್ರಿಗೆ ಮರ್ಯಾದೆ ಕೊಡಲ್ಲ, ಅವ್ರಿಗೆ ಹೊಲಸು ಮಾತಾಡೋದು, ಅವ್ರಿಗೆ ಬೈಯೋದು, ಅವ್ರಿಗೆ ಶಾಪ ಹಾಕ ಕೆಲವು ಜನ ಗೊತ್ತಿದ್ದಾರೆ. ಈ ಕೊರಿಂಥ ಸಭೆ ಒಳಗಡೆ ಅಂತ ಜನ ಇದ್ದಾರೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಬರೀತಾನೆ, ಹೆಂಡತಿ ಫಸ್ಟ್ ಏನ್ ಮಾಡ್ಬೇಕು? ಗಂಡನಿಗೆ ಫಸ್ಟ್ ಮರ್ಯಾದೆ ಕೊಡ್ಬೇಕು. ಗಂಡನಿಗೆ ಏನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ನಮ್ರತೆಯಿಂದ ಪ್ರೀತಿ ಮಾಡ್ಬೇಕಂದ್ರೆ ಶಾಂತಿ ಸಮಾಧಾನದಿಂದ ಪ್ರೀತಿ ಮಾಡ್ಬೇಕು, ಕಿರಿಕಿರಿದಿಂದ ಪ್ರೀತಿ ಮಾಡಬಾರ್ದ್ರಿ. ಹಲ್ಲೆಲೂಯಾ. ಈ ಪ್ರೀತಿ ವಿಶ್ವಾಸದಾಗ ನೀ ಯಾವಾಗ ಇರ್ತಿ, ಯಾವಾಗ ನಿನ್ ಗಂಡನಿಗೋಸ್ಕರ ಪ್ರಾರ್ಥಿಸ್ತಿ, ನನ್ ಗಂಡ ಒಳ್ಳೇದಾಗ್ಲಿ, ರಕ್ಷಣೆ ಮಾರ್ಗಕ್ಕೆ ಬರ್ಲಿ, ಒಳ್ಳೆ ಗುಣಗಳು ಕಳಿಲಿ ಅಂತಂದು ಅವ್ರಿಗೋಸ್ಕರ ಪ್ರಾರ್ಥಿಸಿ ಪ್ರೀತಿಯಿಂದ ನೀನ್ ಯಾವಾಗ ಮರ್ಯಾದೆ ಸಲ್ಲಿಸ್ತಿ, ಅವಾಗ ನೀ ಬ್ಲೆಸ್ಡ್ ಇರ್ತಿ, ನಿನ್ನ ಕುಟುಂಬ ಆಶೀರ್ವದಿಸಲ್ಪಡ್ತ. ಅದೇ ರೀತಿ ಗಂಡ ಕೂಡ ಹೆಂಡತಿಗೆ ಏನ್ ಮಾಡ್ಬೇಕು? ಹೆಂಡತಿಗೆ ಆಕೆ ಸಲ್ಲಿಸತಕ್ಕಂತ ಪ್ರೀತಿ ಸಲ್ಲಿಸ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಸಲ್ಲಿಸತಕ್ಕಂತ ಮರ್ಯಾದೆ ಸಲ್ಲಿಸ್ಬೇಕು. ಮೂರನೇದಾಗಿ ಒಳ್ಳೆ ಮಾತುಗಳು ಗಂಡನ ಹೆಂಡತಿಗೆ ಆಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗ ಹೆಂಡತಿ ಕೆಟ್ಟ ಮಾತುಗಳು ಯಾರು ಅರ್ಥ ಮಾಡ್ಕೋಬೇಕು? ಈ ಗಂಡನು ಹೆಂಡತಿಗೆ ಕೆಟ್ಟ ಮಾತಾಡಿದಾಗ ಇವ್ ಅನ್ಕೊಂತ ನಾ ಬಹಳ ಶಾಣೆ ಇದ್ದೆ, ನಾ ಪಂಡಿತ ಇದ್ದೆ, ನಾ ಚಲೋ ಇದ್ದೆ, ನನಗೆಲ್ಲ ಗೊತ್ತದಂತ ಇವ್ ಅನ್ಕೊಂಡಾಗ ಅರ್ಥ ಮಾಡ್ಕೋ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದ, ಹೆಂಡತಿಗೆ ತನ್ನ ದೇಹದ ಮೇಲೆ ಅಧಿಕಾರ ಇಲ್ಲ, ಅದು ಗಂಡನಿಗುಂಟು. ಗಂಡ ಅರ್ಥ ಮಾಡ್ಕೋರಿ, ಹೆಂಡತಿಗೆ ಬೈಲತ್ತಂದ್ರ ಆ ದೇಹದ ಮೇಲೆ ಹೆಂಡತಿಗೆ ಅಧಿಕಾರ ಇಲ್ಲ. ಅದು ಯಾರಿಗೆ ಅಧಿಕಾರ ಅದ? ಹಾಗಂದ್ ಬನ್ನಿ, ಯಾರಿಗೆ ಬೈಲತ್ತಿದಿ? ನೀನ್ ಹೆಂಡತಿ ಬೈಲತ್ತಿ, ನಿನ್ ದೇಹಕ್ಕೆ ನೀ ಬೈಕೊಳತ್ತಿದಿ. ಯಾರಿಗೆ ಬೈಲತ್ತಿದೆ? ನಿನ್ನ ಶಾಪ ಹಾಕೊಳತ್ತಿದೆ. ಯಾಕಂದ್ರೆ ಅದು ದೇಹದ ಮ್ಯಾಗ ಅಧಿಕಾರ ಇರೋದು ನಿಂದಲ್ಲ, ಅದು ಆ ಹೆಣ್ಮಗಳ ಅಧಿಕಾರ ಅಲ್ಲ, ದೇಹದ ಮ್ಯಾಗ ನಿನಗಿರ್ತದ ದೇಹದ ಮ್ಯಾಗ ಅಧಿಕಾರ. ಈಗ ಒಬ್ಬ ಗಂಡ ಅದನ್ನ ನನ್ನ ಹೆಂಡತಿಗೆ ಬೈಯೋದ್ರಿಂದ ಅದು ಆಕಿ ಹತ್ತಲ್ಲ, ಅದು ಶಾಪ ತಿರುಗಿ ಯಾಕೆ ಹೇಳ್ರಿ? ಅದ್ರ ಮ್ಯಾಗ ಅಧಿಕಾರ ಯಾರಿಗದ? ನನಗದ. ದೇವ್ರ ವಾಕ್ಯ ಕೂಡ ಸ್ಪಷ್ಟವಾಗಿ ಹೇಳ್ತದ, ಗಂಡ ಹೆಂಡತಿ ಮದುವೆ ಆದ್ಮೇಲೆ ಅವ್ರು ಕೂಡಿದ ಮೇಲೆ ಎರಡು ಆತ್ಮಗಳಾದ್ರೂ ಒಂದೇ ಶರೀರ ಅಂದ್ಮೇಲೆ ಯಾರಿಗೆ ಶಾಪ ಆಗ್ತದ? ಅದು ಹಲ್ಲೆಲೂಯಾ.
ಯಾರಿಗೆ ಶಾಪ ಆಗ್ತದ್ರಿ ಅದು? ಎಷ್ಟೋ ಕುಟುಂಬಗಳು ಇದು ರಹಸ್ಯ ಗೊತ್ತಿದ್ದೇನೆ, ಇದು ಗೂಢಾರ್ಥ ಗೊತ್ತಿದ್ದೇನೆ ಹಾಳಾಗಿದವ್ರು. ಎಷ್ಟೋ ಕುಟುಂಬಗಳಿದ್ ಗುಡಾರ್ಥ ಗೊತ್ತಿಲ್ಲ ಹಾಳಾಗಿದಾವ. ಹೆಂಗ್ ಹಾಳಾಗಿದಾವ ಅಂದ್ರ ಹೆಂಡತಿ ದಿನದಲ್ಲೇ ಇರಬೇಕು, ಹೆಂಡತಿ ಹೇಳಿದ ಮಾತ ಕೇಳಬೇಕು, ಅವಳು ಬೆಳೆ ಮಾಡಂಗಿಲ್ಲ, ಅವ್ರು ಏನ್ ಮಾಡಂಗಿಲ್ಲ, ಅವ್ರಿಗೆ ಬರೀ ಕುಂದು ಹಾಕಿ ಅವ್ರಿಗೆ ತುಳಿದು ಅವರು ಅಭಿವೃದ್ಧಿ ಆಗಂತ ಜೀವಿತ ಇವತ್ತು ಎಷ್ಟೋ ಜನ ಹಾಳು ಮಾಡಿದ್ದಾರೆ ಗಂಡ್ಮಕ್ಳು. ಅದಕ್ಕೋಸ್ಕರ ಅಪೊಸ್ತಲ ಪೌಲ್ ಅಂತನ, ನೀನು ನಿನ್ನ ಹೆಂಡತಿ ಕಂಟ್ರೋಲ್ ಮಾಡ್ಕೊಳ್ತ ನೀ ಹೇಳ್ತಿದಪ್ಪ, ಬಟ್ ನಿನ್ನ ದೇಹ ನಿನ್ನ ಕಂಟ್ರೋಲ್ದಾಗ ಅದನ, ನಿನ್ನ ದೇಹ ನಿನ್ ಕಂಟ್ರೋಲ್ದಾಗ ಅದನ. ಅಲ್ಲೆಲೂಯಾ. ನೀನು ದೇಹ ನಿನ್ ಕಂಟ್ರೋಲ್ದಾಗನ. ಹೆಣತಿಗಂತಿ ನೀ ಮನೆಗೆ ಬಂದು ಹಿಡಿದ್ರೆ ನಾನು ದಲಿಂದರ್ ಸುತ್ತದಂತೆ, ಹೆಣತಿಗಂತಿ ನೀ ಮನೆಗೆ ಬಂದು ಹಿಡಿದ್ರೆ ನಮ್ ಕಾಸಿಲ್ ಬೆನ್ ಹತ್ತದಂತೆ, ಹೆಣತಿಗಂತಿ ನೀ ಮನೆಗೆ ಬಂದು ಹಿಡಿದ್ರೆ ನಮ್ಮ ಮನೆಗೆ ಇಲ್ದಂಗ್ ಬ್ಯಾನಿ ಹೊಂಟವಂತ ನೀ ಅಂತಿ. ಅರ್ಥ ಮಾಡ್ಕೊಂಡು ನಿನ್ನ ಹೆಣತಿಗಲ್ತಿಲ್ಲ, ನಿನ್ನ ದೇಹಕ್ಕೆ ನೀ ಖುದ್ದು ಶಾಪ ಹಾಕೊಳತಿ. ಯಾಕಂದ್ರ ಆ ದೇಹದ ಮ್ಯಾಗ ಅಧಿಕಾರ ನಿನಗದ, ಮ್ಯಾಗ ದೇಹ ನಿಂದೆ. ಯಾರಿಗೆ ಶಾಪ ಹಾಕೊಳ್ತೀನಿ? ಖುದ್ದ ಹೆಣತಿಗಲ್ತಿದ್ದಲ್ಲಿಂದ ನಿನ್ನ ಸುತ್ತ ಆಟೋಮೆಟಿಕ್. ಹೆಣತಿಗೆ ಬಲಿತ ಆಸೆಲ್ ಏನು ಸುತ್ತದ, ಹೆಣತಿಗೆ ಬಲಿತದ ನಿನಗೆ ಆಟೋಮೆಟಿಕ್ ರೋಗಗಳು ಸುತ್ತತ್ತ, ಹೆಣತಿಗೆ ಬಲಿತ ಆಟೋಮೆಟಿಕ್ ಬರ್ತಾನೆ ನಿನಗೆ ಆಟೋಮೆಟಿಕ್ ಸುತ್ತದ. ಯಾಕೆ ಹೇಳ್ರಿ? ನೀನು ನಿನ್ನ ಹೆಣತಿ ದೇಹಕ್ಕೆ ಬಲಿತ ನೀನು ಕೊಡಿದಿ, ಬಟ್ ನಿನ್ನ ದೇಹಕ್ಕೆ ನೀನೇ ಶಾಪ ಹಾಕೊಳತಿ. ಅಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗತ್ತದ್ರಿ? ಅದೇ ರೀತಿಯಾಗಿ ಹೆಂಡತಿ ಕೂಡ ಅರ್ಥ ಮಾಡ್ಕೊರಿ, ಗಂಡಸನಿಗೆ ಕೂಡ ಒಂದು ದೇಹದ ಮೇಲೆ ಅಧಿಕಾರ ಇಲ್ಲ, ಅದು ಹೆಂಡತಿಗೆ ಅಧಿಕಾರ ಅದ. ಅಲ್ಲೆಲೂಯಾ. ಅದು ಹೆಂಡತಿಗೆ ಅಧಿಕಾರ ಅದ. ಹೆಂಡತಿ ಕೂಡ ಹೇಗಿರ್ಬೇಕು ಗಂಡನ ಜೊತೆ ಅಂದ್ರೆ ಬಹಳ ಪ್ರೀತಿಯಿಂದ, ಬಹಳ ಒಂದು ಒಳ್ಳೆ ರೀತಿ ಸಾವಾಸ ಗಂಡನ ಜೊತೆ ಹೆಂಡತಿದಿರ್ಬೇಕು. ಆದ್ರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಹೇಗಿದ್ರು ಅಂದ್ರೆ ಗಂಡನ ಬೈತಾರ್ರಿ, ಹೊಲಸು ಮಾತಾಡ್ತಾರ, ಹೊಲಸು ಮತ್ ಬೈತಾರ, ಶಾಪಗಳು ಹಾಕ್ತಾರ. ಏನ್ ಶಾಪ ಹಾಕ್ತಾರ ಅಂದ್ರ, ನೀವು ಹೊಯ್ದೋತ್ ಆದ್ರೆ ನಿನ್ನ ಟಕ್ಕರ್ ಆಗಿ ಸಾಯ್ಲೆ, ನಿನ್ಗೆ ಆಕ್ಸಿಡೆಂಟ್ ಆಗಿ ಸಾಯ್ಲಿ, ನಿನ್ಗೆ ಏನಾದ್ರು ಕಚ್ಚು ಸಾಯ್ಲೆ, ನಿನ್ಗೆ ಏನೊಂದು ಸಾಯ್ಲಿ. ಅರ್ಥ ಮಾಡ್ಕೊರಿ, ನೀ ಯಾರಿಗೆ ಹಾಕ್ಲತ್ತಿ ಶಾಪ? ಆ ದೇಹದ ಮೇಲೆ ಅಧಿಕಾರ ಅವನಿಗೆಲ್ಲ ಅಧಿಕಾರ ನಿನಗದ, ನಿನ್ನ ನೀ ಶಾಪ ಹಾಕೊಳ್ತಿದ್. ಅರ್ಥ ಮಾಡ್ಕೊ, ಈ ಶಾಪ ನಿನ್ ಮಕ್ಕಳಿಗೆ ಬಿಡಲ್ಲ, ಈ ಶಾಪ ನಿನ್ ಮಕ್ಕಳಿಗೆ ಬಿಡಲ್ಲ. ನೀ ಗಂಡಕ್ ಸಾಯಲತ್ತಿದಿ, ಅದೇ ಶಾಪ ನಿನ್ ಮಕ್ಕಳು ತಿಳಿಮೆ ಬರ್ದಿತ್ತು ಅಂದಿವ್. ಅವನಿಗೆ ಹಾವು ಕಚ್ಚಿ ಸಾಯ್ಲತ್ತಿದಿ, ಅದ ನಿನ್ ಶಾಪ ನಿನ್ ಮಕ್ಕಳು ತಿಳಿಮೆ ಬರ್ದಿತ್ತು. ಅವ್ನಿಗೆ ಆಕ್ಸಿಡೆಂಟ್ ಆಗಿ ಸಾಯ್ಲತ್ತಿದಿ, ನಿನ್ ಶಾಪ ನಿನ್ ಮಕ್ಕಳು ತಿಳಿಮೆ ಬರ್ದಿತ್ತು. ಯಾಕೆ ಕುಟುಂಬದಾಗ ಹಣಕಾಸಿನ ಆಶೀರ್ವಾದ ಇಲ್ಲ, ಇವತ್ತು ಶಾಂತಿ ಸಮಾಧಾನ ಹೇಳ್ರಿ? ಯಾಕಿಲ್ಲ ಕುಟುಂಬದಾಗ ಶಾಂತಿ ಸಮಾಧಾನ, ಹಣಕಾಸಿನ ಆಶೀರ್ವಾದ? ಯಾರಿಗೆ ಶಾಪ ಆಗ್ಲತ್ತೀರಿ? ನಿಮ್ ಇಬ್ಬರಿಗೆ ಗಂಡ ಹೆಂಡತಿಗೆ ಹೇಳ್ತೀನಿ, ನಾವು ಒಬ್ಬರು ದೇಹ ಮ್ಯಾಗ ಒಬ್ಬರಿಗೆ ಅಧಿಕಾರ ಇಲ್ಲ. ಗಂಡನಿಗೆ ಹೆಂಡತಿ ದೇಹ ಮ್ಯಾಗ ಅಧಿಕಾರ ಇರ್ತದ, ಹೆಂಡತಿ ಗಂಡನ ದೇಹ ಮ್ಯಾಗ ಅಧಿಕಾರ ಇರ್ತದ. ಹೆಂಡತಿ ಗಂಡಿಗೆ ಬೈದ್ರು ಹೆಂಡತಿಗೆ ಹತ್ತದ, ಗಂಡ ಹೆಂಡತಿಗೆ ಬೈದ್ರು ಗಂಡಿಗೆ ಹತ್ತದ. ನಾವು ವಿಷಯ ಬಹಳ ಕೇರ್ಫುಲ್ ಆಗಿರಿ. ನಾನು ಇವತ್ತು ಬೆಳಗ್ಗೆ ವಾಕ್ಯ ಓದುವಾಗ ಇಷ್ಟು ಅದ್ಭುತವಾಗಿ ನನಗೆ ಅನಿಸ್ತಿದ್ದೇವ್ರೆ, ಈಗ ಹೇಳ್ತೀವಲ್ಲ ನನಗ, ಅದ್ರ ದೇವ್ರು ನನಗೆ ಇವತ್ತೊಂದು ಆಲೋಚನೆ ಕೊಟ್ಟರು. ಈಗ ಗೊತ್ತು, ಈ ವಾಕ್ಯಕ್ಕೆ ಯೋಗ್ಯತೆ ಸಲ್ಲಿಸಂತ ಕೆಲವು ಜನ ಮಾತ್ರ ಸಭೆಗೆ ಬರ್ತಾರೆ, ಎಲ್ಲರೂ ಬರಲ್ಲ. ಹಲ್ಲೆಲೂಯಾ. ನನ್ಗೆ ಬೇಜಾರಾಗಿಲ್ರಿ, ಎಲ್ಲರೂ ನೋಡಿ ಬೇಜಾರು, ಖುಷಿ ಆಗ್ಯದ. ಯಾಕಂದ್ರೆ ಅದಕ್ಕೆ ನಮ್ರತೆ ಇರುವಂತ ಕೆಲವು ಕುಟುಂಬಗಳಿಗೂ ದೇವ್ರು ಬ್ಲೆಸ್ ಮಾಡಕ್ ನಡೆದ. ಹಲ್ಲೆಲೂಯಾ. ಅದಕ್ಕೆ ಅನುಸರಿಸಿ ನಡೆಯುವಂತ ಕೆಲವು ಕುಟುಂಬಗಳನ್ನ ಬ್ಲೆಸ್ ಮಾಡಕ್ ನಡೆದಾನ. ಅನುಸರಿಸಿ ಯಾವಾಗ ನಡೀತೀರಿ? ದೇವ್ರ ವಾಕ್ಯ ಗೊತ್ತಿದ್ರಾಗೆ. ಈಗ ಬಂದ್ರೆ ಗೊತ್ತಿಲ್ಲ ಅವ್ರಿಗೆ ನೀವು ಹೇಳಿದ್ರು ಬಿ ಅರ್ಥ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಬರೋದವರಿಗೆ ಲಿಂಕ್ ಶೇರ್ ಮಾಡಿರೋ ಅದ್ರ ನೋಡ್ಲ, ಅವ್ರು ಗಂಡ ಅಂತ ಹೇಗಿರ್ಬೇಕಂತ, ಅವ್ರ ಕುಟುಂಬದ ಕೂಡ ಶಾಂತಿ ಸಮಾಧಾನ ಇರಬೇಕು. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಗಂಡ ಹೆಂಡತಿ ಒಂದಾದ್ಮೇಲೆ ಅವ್ರು ಒಂದೇ ದೇಹ ಎರಡು ಆತ್ಮಗಳಾದ್ಮೇಲೆ ಹೆಂಡತಿ ಗಂಡಗ ಸಾಯಿಲ್ಲ ಅಂತಾಳ. ದೇಹ ಎಷ್ಟವೇಲಿ ಒಂದೇ ಅದ, ಮತ್ತೆ ಯಾರು ಸಾಯ್ಬೇಕಂತ? ನಿನಗೆ ಹೋಯ್ತ ಆಕ್ಸಿಡೆಂಟ್ ಆಗಿ ಸಾಯಿಲ್ಲ ಅಂತಾಳ, ಯಾರಿಗೆ ಹತ್ತದದು? ನಿನಗೆ ಹೋಯ್ತ ಕರಿನವ್ರ ಕಚ್ಚ ಸಾಯಿಲ್ಲ ಅಂತಾಳ, ಯಾರಿಗೆ ಹತ್ತದದು? ನಿನಗೆ ಏನಾರಾಗಲಿ ಸಾಯಿಲ್ಲ ಅಂತ ಹೇಳ್ತಾಳ, ಯಾರಿಗೆ ಹತ್ತದದು? ಹೆಂಡತಿಗೆ ಹತ್ತದ. ಯಾಕಂದ್ರೆ ಒಂದೇ ದೇಹ ಐತಿ, ನೀವು ಆತ್ಮ ಆಡದ್ರ ಬಿ ಇದು ದೇವರು ಕೂಡಿಸಿದ, ಇದನ್ನ ಮನಸ್ಸಿನ ಗೊತ್ತು ಅಗಲಿಸಬಾರ್ದು. ಯಸ್ವಾಮಿ ಯಾಕೆ ಮಾತು ಹೇಳ್ತಾನ? ದೇವರ ಕೂರ್ಚಿಂದ ಮನುಷ್ಯನ ಯಾಕೆ ಅಗಲಿಸಬಾರ್ದು ಅಂತ ಹೇಳ್ತಾನ ಅಂದ್ರೆ ಅರ್ಥ ಮಾಡ್ಕೋರಿ, ಮನುಷ್ಯನ ಅಗಲಿಸುವುದಂತಂದ್ರೆ ಇದೆ ಏನಂದ್ರೆ ಗಂಡಿಗೆ ಶಾಪ ಹಾಕೋದು, ಬೈಯೋದು, ಹೊಲಸು ಮಾತಾಡೋದು, ಗಂಡನ ಬಗ್ಗೆ ಹೋಗಿ ಇನ್ನೊಂದು ಹೆಣ್ಮಗಳ ಮುಂದೆ ನೆಗೆಟಿವ್ ಮಾತಾಡೋದು, ಗಂಡ ಏನೋ ಒಂದು ಸ್ವಲ್ಪ ಬಹಳ ಕಷ್ಟದಾಗಿರ್ತಾನ, ಕಣ್ಣೀರದಾಗಿರ್ತಾನ, ಸಮಸ್ಯೆದಾಗಿರ್ತಾನ, ಆದ್ರೂ ಕೂಡ ನಿಮಗೆ ಪೋಷಣೆ ಮಾಡ್ತಾ ಇರ್ತಾನ. ಅಂತ ವ್ಯಕ್ತಿ ಬಗ್ಗೆ ಹೋಗಿ ಮನಿ ಆಚು ಬಾಜುದವ್ರು ಕುಂತಿ ಅವ್ರು ಸರಿ ಕುಂತಿ ಒಂದೊಂದು ಗಂಟೆ ಗಂಡನ ಬಗ್ಗೆ ಚರ್ಚೆ ಮಾಡಿ, ನನ್ ಗಂಡ ಹಂಗನ ಹಿಂಗನ, ಅವ್ನು ಸರಿ ಇಲ್ಲ, ಚೊಲೋ ಇಲ್ಲ, ಸುಮ್ನೆ ನನಗೆ ಇವ್ನಿಗೆ ಮದಿ ಮಾಡ್ಯಾರ, ಹಂಗ್ ಮಾಡ್ಯಾರ. ಮದಿ ನೀ ಸುಮ್ನೆ ಮಾಡಿಲ್ಲ, ಮದಿ ನಿನಗೆ ದೇವ್ರು ಮಾಡ್ಯಾನ, ಅದು ದೇವ್ರ ಕೂಡ್ಸಿನ ಸಂಬಂಧ ಅದ. ಅದಕ್ಕೆ ನೀ ಹಾಳದ ಅಂತ ಹೇಳ್ತಿದ್ದ ಅರ್ಥ ಮಾಡ್ಕೊ. ಅದು ಒಂದೇ ಕಾರಣಕ್ಕೆ ನಿನ್ ಜಿಂದಗಿ ನೀ ಉದ್ಧಾರ ಇಲ್ಲ. ದೇವ್ರು ಕೂಡ್ಸಿನ ಸಂಬಂಧ ನೀ ಹಾಳ ಅಂತ ನಿನ್ ಜಿಂದಗಿ ಹಂಗ ಉದ್ಧಾರ ಮಾಡ್ತಾನ ದೇವ್ರು. ದೇವ್ರು ವಾಗ್ದಾನ ಮೀರ್ ನಡ್ಲತ್ತಿದ್ವಿ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದ್ರಿ? ನಾನು ನೀವು ಪದೇ ಪದೇ ಹೇಳುತ್ತೆ, ನೀವು ಬ್ಲೆಸ್ಡ್ ಇದ್ರಿ, ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ನಾ ಬಾರ್ ಹೇಳುತ್ತೇನೆ ನಿಮಗೆ. ಹಲ್ಲೆಲೂಯಾ. ಅದಕ್ಕೆ ಅರ್ಥ ಮಾಡ್ಕೋಬೇಕು, ಹೆಂಡತಿ ಗಂಡಗ ಶಾಪ ಹಾಕ್ಬಾರ್ದು. ಗಂಡ ಕೂಡ ಹೆಂಡತಿಗೆ ನೀ ಬಂದಿನ ಕಡಿದೆ ನನಗೆ ದಲಿಂದಾರ ಸುತ್ತದ, ನನಗ ನೀ ಬಂದಿನ ಕಡಿದೆ ಹಂಗಾಗ್ಯದ, ನನಗೆ ಹಿಂಗಾಗ್ಯದ, ಅದು ಆಗ್ಯದ, ನನ್ನ ಕುಟುಂಬದಾಗ ಶಾಪ ಬಂದ. ಯಾವಾಗ ಗಂಡ ದೇವ್ರ ವಾಕ್ಯ ಹತ್ತದ ಅವನಿಗೆ ಇದ್ದಿನ ಕೆಲ್ಸಕ್ಕೆ ದೇವ್ರ ಕಸ್ಕೊತ. ಯಾವಾಗ ಆ ರೀತಿ ಮಾತುಗಳು ಆಡ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ.